ಸರ್, ಈಗ ನಿಧಾನಕ್ಕೆ ಅಹಿಂದ ವರ್ಗ ಬಿಜೆಪಿ ಕಡೆಯೂ ಡೈವರ್ಟ್ ಆಗ್ತಿದೆ, ಆ ತರದ್ ಟ್ರೆಂಡ್ ಸೃಷ್ಟಿಯಾಗಿದೆ, ನಡೀತಿದೆ ಆ ತರದ ಪ್ರಯತ್ನಗಳು ಅನ್ನೋದಿದೆ. ಈಗ ಟ್ರೆಂಡ್ ಬೇರೆ ಬೇರೆ ತರ ಆಗಿದೆ. ಯಾಕೆಂದ್ರೆ ಹಾಗೆ ಇರ್ಬೇಕಂತ ಏನಿಲ್ವಲ್ಲ. ಕರೆಕ್ಟ್. ಇದು ಹೀಗೆ ಇರ್ಬೇಕಂತ ಶಾಸನಗಳಿಲ್ಲ ಇಲ್ಲಿ. ಯಾವ್ಯಾವ ರೀತಿ ಹೋಗ್ತಾ ಆ ರೀತಿ ಹೋಗ್ತಾ ಇರ್ತದೆ. ಭಾರತೀಯ ಜನತಾ ಪಾರ್ಟಿಯಲ್ಲೂ ಹೌದು, ಇವತ್ತು ಸಹ ಬ್ಯಾಕ್ವರ್ಡ್ ಕ್ಲಾಸ್ನವರಿದ್ದಾರೆ, ಎಲ್ಲ ಇದ್ದಾರೆ. ಹೌದು ಸರ್. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ, ನೀವು ಒಂಥರ ಆಲ್ ಪಾರ್ಟಿ ಲೀಡರ್ ಇದ್ದ ಹಾಗೆ ಒಂದೊಂದು ಪಾರ್ಟಿಯಲ್ಲೂ ಒಂದೊಂದು ಅನುಭವ ಸಿಕ್ಕಿರುತ್ತೆ. ಸೊ ಹೇಗ್ ನೋಡ್ತೀರಿ ಆ ಅನುಭವವನ್ನ ಅಂತ? ಎಲ್ಲಾ ಪಾರ್ಟಿಯಲ್ಲೂ ಕೂಡ ಜನಸೇವೆ. ಓಕೆ. ಎಲ್ಲರ ಮನೆ ಮುಂದೆ ನಿಂತು ಏನ್ ಕೇಳ್ತೀವಿ ನಾವು? ನಿಮ್ಮ ಸೇವೆಗಾಗಿ ನಮ್ಗೆ ಊಟ ಕೊಡಿ. ಕರೆಕ್ಟ್. ಆದ್ರೆ ಈಗೇನಾಗ ಸೇವಕ ಹೋಗಿ ಮಾಲೀಕ ಆಗ್ಬಿಟ್ಟಿದ್ದಾನೆ. ಹೌದು. ಚುನಾಯಿತ ಪ್ರತಿನಿಧಿಗಳು ಮಾಲೀಕರು. ಒಬ್ಬ MLA ಆ ತಾಲೂಕಿಗೆ ಮಾಲೀಕ, ನಾಟ್ ಸೇವಕ. ಅವನನ್ನು ಕೇಳದೆ ಒಬ್ಬ ಕ್ಲಾಸ್ 4 ಕೂಡ ಅಲ್ಲಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಎಲ್ಲ ಇನ್ನೂ ಬದಲಾವಣೆಗಾಗಿದೆ. ಬಟ್ ಬಹಳ ಕೆಟ್ಟದಾಗಿ ಹೋಗ್ತಾ ಇದೆ, ಬಹಳ ಕೆಟ್ಟ ಅಲ್ಲ. ನೋ, ಬಟ್ ಇಟ್ ಹ್ಯಾಸ್ ಟು ರಿಟರ್ನ್ ಬ್ಯಾಕ್ ಆಫ್ಟರ್ ಸೋ ಮೆನಿ ಇಯರ್ಸ್ ಆಗುತ್ತಿತ್ತು.